ಭಯಾನಕ್ಕಿಂತ ಹೆಚ್ಚಾಗಿ ನಾವು ಮಾಡಿರೋ ಒಂದು ಸಿನಿಮಾ ಮೇಲೆ ನಮಗೆ ತುಂಬ ಕಾನ್ಫಿಡೆಂಟ್ ಇದೆ. ಮೊದಲನೇದಾಗಿ ನಾನು ಚೇತನ್ ಸರ್ಗೆ ಸರ್ ತುಂಬ 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 ದೊಡ್ಡ ಧನ್ಯವಾದ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಆ್ಯಕ್ಚುಲಿ ಬಂದ ತಕ್ಷಣ ಸರ್ಗೂ ನೆನಪು ಮಾಡಿದೆ ನಾನು ಇಂಡಸ್ಟ್ರಿಗೆ ಬರೋ ಒಂದು ಮುಂಚೆ ಅಂದರೆ ಇಂಡಸ್ಟ್ರಿಗೆ ಪ್ರಯತ್ನ ಪಡ್ತಾ ಇದ್ದೆ, ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಆವಾಗ ನನಗೆ ಇಂಡಸ್ಟ್ರಿಯಿಂದ ಒಂದು ಮೊದಲನೇ ಪರಿಚಯ ಆದಂಥ ವ್ಯಕ್ತಿ ಅಂದರೆ ಅದು ನಮ್ಮ ಚೇತನ್ ಸರ್. ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅದ್ದೂರಿ ಸಿನಿಮಾ ಸರ್ ಮಾಡ್ತಾಯಿದ್ರು. ಆವಾಗ ಒಂದು ಪರಿಚಯ ಆಗಿ ನಾನು ಇದೇ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾಯಿದ್ದೆ. ನಾನು ಕಾಂಟ್ಯಾಕ್ಟಲ್ಲಿ ಸಿಗ್ಬೋದಾ, ಹಿಂಗೆ ಇಂಡಸ್ಟ್ರಿಗೆ ಹೋಗಬೇಕು ಅಂತ. ಆ ಟೈಮಲ್ಲಿ ಯಾಕಂದರೆ ಬೇರೆ ಏನೂ ಕಾಂಟ್ಯಾಕ್ಟ್ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಆವಾಗ ಚೇತನ್ ಸರು ತುಂಬ ಟೈಮ್ ಅವ್ರ ಹತ್ರ ಮಾತಾಡಿ ಆಮೇಲೆ ಇಲ್ಲ ಗೆಳೆಯ ಆಯಿತು ಅಂದ್ಬಿಟ್ಟು ಅವಾಗ ನಂಬರ್ ಕೊಟ್ಟು ಆಮೇಲೆ ಬೆಂಗಳೂರು ಬಂದು ತುಂಬ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಸಜೆಷನ್ ಕೊಟ್ಟಿದ್ದಾರೆ ನನಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಆವಾಗಲೇ ಲಾಸ್ಟು ಟೀಸರ್ ಲಾಂಚಲ್ಲೂ ಕೂಡ ತುಂಬ ಎಲ್ಲರ ಬಗ್ಗೆನೂ ಥ್ಯಾಂಕ್ಸ್ ಹೇಳಿದ್ದೀನಿ, ಎಲ್ಲರೂ ನೆನಪು ಮಾಡ್ಕೊಂಡಿದ್ದೀವಿ. ಮೇಡಮು ಕೂಡ ಹೇಳಿದ್ದಾರೆ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಸಿನಿಮಾ ಮೇಡಮ್ ರಿಲೀಸ್ ಪ್ಲಾನ್ ಅದೇ ಹೇಳ್ತೆ. ಆಲ್ರೆಡಿ ಸಿನಿಮಾ ಇವಾಗ ರಿಲೀಸ್ ಆಗ್ತಿರೋದ್ರಿಂದ 29th ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ, ಯಾಕಂದರೆ ನಾವು ಆ್ಯಕ್ಚುಲಿ 29th ತುಂಬ ಡಿಸ್ಕಸ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವೀಕು ಮತ್ತು ಪ್ರೀವಿಯಸ್ಸು ಎಲ್ಲ ತುಂಬ ಸಿನಿಮಾಗಳಿದೆ, ಕನ್ನಡ ಸಿನಿಮಾಗಳು ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ಸು ಸಿನಿಮಾಗಳಿದೆ. ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಟ್ರು ಲೈಲಾಕ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಮಂತ್ ಅಂತಂದ್ಬಿಟ್ಟು ಅವರು ಒಂದು ಒಳ್ಳೆ ಥಿಯೇಟ್ರ್ ಸೆಟಪ್ ಎಲ್ಲ ಮಾಡಿಕೊಟ್ಟು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾ ಇದು ಮಾಡ್ತಾಯಿದ್ದೆ. ಒಂದು ದೊಡ್ಡ ಪ್ರಮೋಷನ್ನು ಕೂಡ ನಮ್ಮ ಪ್ರವೀಣ್ ಏಕಾಂತ್ ಅವರು ಅವ್ರ ಒಂದು ಮುಖ್ಯಸ್ಥಿಕೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಎಲ್ಲ ಮತ್ತು ನಡೀತಾ ಇದೆ. ಮತ್ತು ಇವಾಗ ಏನು ನಾವು ಟೀಸರ್ ಬಿಟ್ಟಿದ್ದೀವಿ, 2 ಸಾಂಗ್ ಬಿಟ್ಟಿದ್ದೀವಿ, ಎಲ್ಲ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ನಮ್ಮ ಸಿನಿಮಾ ಒಂದು ಕ್ಲಿಪ್ಪಿಂಗ್ಸ್ಗಳು ಏನು ನೋಡಿ ನಮ್ಮ ಸಿನಿಮಾ ಬಗ್ಗೆ ತುಂಬ ಒಂದು ಪಾಸಿಟಿವ್ ರಿವ್ಯೂ ಮಾಡ್ತಾ ಇದ್ದಾರೆ. ಅದೊಂದು ತುಂಬ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಪ್ರತಿಯೊಬ್ಬರು ಸರ್, ನಮ್ಮ ಶ್ರೀಧರ್ ಸರು, ಡ್ಯಾನಿ ಮಾಸ್ಟ್ರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಡೇ 1ಇಂದನೂ ಕೂಡ ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.